ತಂಗಿಯನ್ನ ಪ್ರೀತಿಸಿದ್ದಕ್ಕೆ ಯುವಕನನ್ನ ಸಹೋದರರು ಹತ್ಯೆಗೈದಿದ್ದಾರೆ. ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ನಿರಗೂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. 25 ವರ್ಷದ ಪ್ರಶಾಂತ್ ಬಿರಾದರ್ ಕೊಲೆಯಾಗಿರುವಂತಹ ದುರ್ದೈವಿ. ಮೃತ ಪ್ರಶಾಂತ್ ಮತ್ತು ಆರೋಪಿಗಳ ಸಹೋದರಿಯ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಇದೇ ವಿಚಾರಕ್ಕೆ ಪ್ರಶಾಂತ್ ಮತ್ತೆ ಯುವತಿಯ ಸಹೋದರರ ನಡುವೆ ಗಲಾಟೆ ಕೂಡ ನಡೆದಿತ್ತಂತೆ. ಈ ಗಲಾಟೆ ವೇಳೆ ಪ್ರಶಾಂತ್ ತಲೆ ಮೇಲೆ ಕಲ್ಲೆತ್ತು ಹಾಕಿ ಕೊಲೆ ಮಾಡಿದ್ದಾರೆ. ಘಟನೆ ಮಾಹಿತಿ ತಿಳಿದು ಸ್ಥಳಕ್ಕೆ ಡಿವೈಎಸ್ಪಿ ನ್ಯಾಮೇಗೌಡ ಮತ್ತು ಸಿಪಿಐ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಲಿಂಗ ಮೇತ್ರೆ ಮತ್ತೆ ಪ್ರಶಾಂತ್ ಮೇತ್ರೆ ಈ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಸವ ಕಲ್ಯಾಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಇದು ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿ ನಡೆದಿರೋ ಕೊಲೆನಾ ಅಥವಾ ಜಗಳದ ಭರಾಟೆಯಲ್ಲಿ ಈ ಕೊಲೆ ನಡೆದು ಹೋಗಿದೆಯಾ? ಘಟನೆ ಬಗ್ಗೆ ಏನ್ ತಿಳಿದು ಬರ್ತಾ ಇದೆ? ಎಸ್ ವಿಜಯ್, ಏನೋ ನಿನ್ನೆ ಬಸವ ಕಲ್ಯಾಣ ತಾಲೂಕಿನ ನಿರಗುಡಿ ಎಂಬ ಗ್ರಾಮದಲ್ಲಿ ಒಂದು ದುರ್ಘಟನೆ ಕೊಲೆ ನಡೆದಿರುವಂತದ್ದು. ಏನೋ ತಂಗಿಯನ್ನೇ ಪ್ರೀತಿಸಿದಾನೆ ಎಂಬುವಂತ ಒಂದು ಕಾರಣಕ್ಕಾಗಿ ಹತ್ಯೆ, ಇಬ್ಬರು ಸಹೋದರರು ಕೂಡಿ ಆತನನ್ನ ಹತ್ಯೆಗೈದ್ದಾರೆ ಅನ್ನುವಂತ ಮಾಹಿತಿ ಈಗ ತಿಳಿದು ಬರ್ತಾ ಇರುವಂತದ್ದು. ಇನ್ನಷ್ಟೇ ಈಗಾಗಲೇ ಆ ಪ್ರಕರಣ ಸಂಬಂಧಪಟ್ಟಂತೆ ಬಸವ ಕಲ್ಯಾಣ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಬ್ಬರು ಆರೋಪಿಗಳ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿರುವಂತದ್ದು. ಏನು ಯಲ್ಲಾಲಿಂಗ್ ಮೇತ್ರೆ ಮತ್ತು ಪ್ರಶಾಂತ್ ಮೇತ್ರೆ ಎಂಬ ಇಬ್ಬರು ಸಹೋದರರ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಏನೋ ಪ್ರಶಾಂತ್ ಬಿರಾದರ್ ಏನಿದೆ 25 ವರ್ಷದ ಯುವಕ ಕೆಲ ದಿನಗಳ ಹಿಂದಷ್ಟೇ ಏನೋ ಅದೇ ಗ್ರಾಮದ ಒಂದು ಯುವತಿ ಜೊತೆ ಪ್ರೀತಿ ಪ್ರೇಮದಲ್ಲಿ ತೊಡಗಿದ್ದ ಎನ್ನುವಂತ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. ಇನ್ನಷ್ಟೇ ಈ ಪ್ರಕರಣ ಕುರಿತ ಹೆಚ್ಚಿನ ತನಿಖೆಯನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅದರ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳು ಅರೆಸ್ಟ್ ಆಗಿದಾರಾ ಇಲ್ವಾ ಎನ್ನುವಂತ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಬೇಕಾಗಿದೆ. ಆದ್ರೆ ಪ್ರಕರಣ ತನಿಖೆ ನಡೆಸಿರುವಂತ ಪೊಲೀಸರು ಈಗಾಗಲೇ ಏನು ಇಬ್ಬರಿಗಾಗಿ ತಲಾಶ್ ಮಾಡ್ತಾ ಇದ್ದಾರೆ. ಈ ಪ್ರಶಾಂತ್ ಬಿರಾದರ್ ಏನಿದೆ ಈಗಾಗಲೇ ಅದೇ ಗ್ರಾಮದಿಂದ ಪಕ್ಕದ ಮುಂಬೈ ಎಂಬ ಪಟ್ಟಣದಲ್ಲಿ ಒಂದು ಕೆಲಸವನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ಏನು ಕಳೆದ ಕೆಲ ದಿನಗಳ ಅಂದ್ರೆ 20ನೇ ತಾರೀಕು ಗ್ರಾಮಕ್ಕೆ ಬಂದಿರ್ತಾನೆ. ಬಂದಂತ ಸಮಯದಲ್ಲಿ ಗ್ರಾಮದಲ್ಲಿ ನಿನ್ನೆ ಒಂದು ಜಾತ್ರಾ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ನಡುವೆ ಈ ಒಂದು ಗಲಾಟೆ ನಡೆದಿರುವಂತದ್ದು. ಗಲಾಟೆ ವಿಕೋಪಕ್ಕೆ ತಿರುಗಿ ಈ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿರುವಂತದ್ದು. ಕಲ್ಲನ್ನ ಎತ್ತಿ ಹಾಕಿ ಇಬ್ಬರು ಸಹೋದರರು ಪ್ರಶಾಂತ್ ಎಂಬಾತನನ್ನ ಹತ್ಯೆ ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.